1000 ಕೋಟಿ ನೀಡಿದ್ದೇವೆ ಅಂದ್ರು. ಒಳ್ಳೇದಾಯ್ತಪ್ಪ ಅಂದ್ವಿ. ಅದು ಮೂಗು ತುಪ್ಪ ಹಚ್ಚಿದ್ರೆ ಇವತ್ತು 11,000 ಕೋಟಿ ಖರ್ಚು ಮಾಡಲಿಲ್ಲ ನಮ್ಮ ಸಮಾಜಕ್ಕೆ. ಮತ್ತೆ ಹೋದ ವರ್ಷ ಮಾರ್ಚ್ ನಲ್ಲಿ ಬಜೆಟ್ ನಲ್ಲಿ 12,000 ಚಿಲ್ಲರ ಕೋಟಿ ಅನುದಾನ ಮೀಸಲಿಟ್ಟಂದ್ರು. ಅದು ಇದು ಕೂಡಿದ್ರೆ ಎಷ್ಟಾಯ್ತು? 25,000 ಕೋಟಿ ಅನುದಾನ ಆಯ್ತು. ಈಗ 25,000 ಕೋಟಿ ಅನುದಾನ ನಮ್ಮ ವಾಲ್ಮೀಕಿ ಸಮಾಜ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದ್ರೆ ಎಲ್ಲಾ ಸ್ಕೀಮ್ಗಳು ಬರ್ತಿದ್ವು. ಅವ್ರು ಏನ್ ಮಾಡಿಬಿಟ್ರು? ಕೊಟ್ಟಿವಂತ ಹೇಳಿದ್ರು. ಅದು 25,000 ಕೋಟಿ ಅನುದಾನ ಅವ್ರ ಬಾಕಿಗಳು ಅವ್ರ ಪಕ್ಷದ ಬೆಳವಣಿಗೆ ಸಲುವಾಗಿ ಎಲ್ಲ ವರ್ಗದವ್ರಿಗೆ ಅದು ಏನೇನೋ ಬಾಕಿಗಳು ಕೊಟ್ರಲ್ಲ ಅವರು ಕೊಟ್ರು. ಮತ್ತೆ ವಾಲ್ಮೀಕಿ ಸಮಾಜದಲ್ಲಿ ಬೆಳಿಬೇಕು ನೋಡಕ್ಕೆ 25,000 ಕೊಟ್ಟು. ಬೋರ್ವೆಲ್ಗಳು ಇಲ್ಲ, ಇವತ್ತಿನವರೆಗೆ 2 ವರ್ಷ ಆಯ್ತು. ಜನತಾ ಮನೆಗಳಿಲ್ಲ, ಕಾರುಗಳು ಸರಿಗಿಲ್ಲ, ನಮಗೆ ಯಾರಿಗೇನೋ ವಿದ್ಯಾರ್ಥಿಗಳಿಗೆ ಲೋನ್ ಸಿಗ್ತಾ ಇಲ್ಲ ಸರಿಯಾಗಿ. ಮತ್ತೆ ವಾಲ್ಮೀಕಿ ನಗರಪ್ಪ, ವಾಲ್ಮೀಕಿ ಏರಿಯಾ ಸರಿಯಾದ ಸಿಸಿ ರೋಡ್ಗಳು, ಸರಿಯಾದ ರೀತಿಯ ನೀರು, ಸರಿಯಾದ ರೀತಿಯ ಲೈಟ್ಸು, ಸೋಲಾರ್ ಲೈಟ್ಗಳು, ಬುಕ್ಸ್ಗಳು ಇವೆಲ್ಲ ಸರಿಯಾಗಿ ಸಿಗ್ತಾ ಇಲ್ಲ. ಅಂದಮೇಲೆ ನಾವು ಎಲ್ಲ ಜಾಗೃತರಾಗಿದ್ದೀವಪ್ಪ. ಯಾವ್ದಾವುದಕ್ಕೂ ಅನುದಾನ ಬಳಸ್ತಾ ಅಂತಂದ್ಮೇಲೆ ನಮ್ಮ ಸಮಾಜಕ್ಕೆ ಅನುದಾನ ಬಳಸಿದ್ರೆ ನಮ್ಗೆ ಲಾಭ ಆಗ್ತದ. ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಈಗ ಮಕ್ಕಳು ಓದಿಸ್ಬೇಕಂದ್ರೆ ಸ್ಕಾಲರ್ಶಿಪ್ ಮುಖ್ಯ. ಆಮೇಲೆ ಸೆಕೆಂಡ್ ಇಯರ್ PUC ಓದ್ಬೇಕಾದ್ರೆ ಸ್ಕಾಲರ್ಶಿಪ್ ಮುಖ್ಯ. ಡಿಗ್ರಿ ಸ್ಟೂಡೆಂಟ್ ಓದ್ತಾನಂದ್ರೆ ಸ್ಕಾಲರ್ಶಿಪ್ ಮುಖ್ಯ. ಮತ್ತೆ ಡಿಗ್ರಿ ಆದ್ಮೇಲೆ ವಿದೇಶಕ್ಕೆ ಬೇರೆ ದೇಶಗಳಿಗೆ ಹೋಗ್ಬೇಕಾದ್ರೆ ಸ್ಕಾಲರ್ಶಿಪ್ ಮುಖ್ಯ. ಇವೆಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಮತ್ತೆ ಮಕ್ಕಳಿಗೂ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. 25,000 ಕೋಟಿ ಅನುದಾನನೂ ನಮಗೆ ಅನುದಾನ ಬಿಡುಗಡೆ ಆಗಿಲ್ಲ. 187 ಕೋಟಿ ಲೂಟಿ ಆದ್ರೂ ಕೇಳೋರಿಲ್ಲ. 187 ಕೋಟಿ ಯಾರು ಇವರೇ ತಿಂದಾರಂತ ನಾನು ಪ್ರಮಾಣವಾಗಿ ಅನ್ನಂಗಿಲ್ಲ. ನೀವು ಸರ್ಕಾರದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟ ಸಚಿವರು ಏನ್ ಮಾಡ್ತಾ ಇದ್ದೀರಾ? 187 ಕೋಟಿದಾಗ ನೀವೇ 90 ಕೋಟಿ ಹಗರಣ ಆಗ್ಯದ ಅಂತೀರಿ. ಅದ್ಮೇಲೆ ಇನ್ನ ಉಳಿದ 75 ಕೋಟಿ ಎಕಡೆ ಹೋಯ್ತು? ಆ ಕಡೆ ಕೇಳ್ತಾ ಇಲ್ಲ. ಅದು ಹೋಗ್ಲಪ್ಪ, ಯಾರು ಕೇಳವಲ್ರು? 187 ಕೋಟಿ ಅಂತೀರಲ್ಲ, ಹೋಗ್ಲಿ ಆಯ್ತು. ನೀವೇ ಸರ್ಕಾರದವರು 25,000 ಕೋಟಿ ವಾಲ್ಮೀಕಿ ಸಮಾಜ ಕೊಟ್ಟಿವಿ ಅಂದ್ಮೇಲೆ ಮತ್ತೆ ನಮ್ಗೆ ಬೇಕಲ್ಲಪ್ಪ, ಹಳ್ಳಿಗೆ ಬರ್ಬೇಕಲ್ಲ ದುಡ್ಡು, ಅದನ್ನೂ ಕೇಳ್ತಾ ಇಲ್ಲ. ಸ್ಕಾಲರ್ಶಿಪ್ ಕೇಳ್ತಾ ಇಲ್ಲ. ಇದನ್ನ ಜಾಗೃತಿ ಮೂಡಿಸ್ಬೇಕಂತ ಬಂದಿ ಹೊರತು ಯಾವುದೋ ಬಿಜೆಪಿ ವಿರುದ್ಧ, ಕಾಂಗ್ರೆಸ್ ವಿರುದ್ಧ, JDS ವಿರುದ್ಧ ಅಥವಾ ಯಾರೋ ಸಂಘಗಳ ವಿರುದ್ಧ ನಾವು ಯಾರನ್ನ ಕಟ್ಟಕ ಬೇಯಕ್ಕೆ ಬಂದಿಲ್ಲ. ನಾವು ಮಕ್ಕಂಡವ್ರನ್ನ ಎಬ್ಸ್ಬೇಕು. ಬ್ಯಾಡ್ರು ಬ್ಯಾಟಿಗೆ ನಿಂತರೆ ತಡ, ಅದೇನ್ ತಡ, ಇದು ನಿಧಾನ, ಏನು ತಡೆಯಂಗಿಲ್ಲ. ಬಟ್ ನಮ್ಗೆ ಎದ್ದಳಕ್ ಆಗೋದು. ನಮ್ಮ ಚರ್ಮ ದಪ್ಪ ಆಗಿದೆ. ಒಬ್ಬನ ಮನುಷ್ಯ ಒಬ್ಬನ ಕಂಡಿದ್ರೆ ಸಾಲದು. ಇವತ್ತು ಅಣ್ಣ ಬಂದಾನಂದ್ರ ಇನ್ನೊಬ್ಬರು ಬರಂಗಿಲ್ಲ, ಇದು ಗೋವಿಂದಪ್ಪನ ಬಂದ್ರೆ ಇನ್ನೊಬ್ಬರು ಬರಂಗಿಲ್ಲ. ನಾನು ಬಿಜೆಪಿ ಕಾಂಗ್ರೆಸ್ ದಯವಿಟ್ಟು ನಿಮ್ ಕೈ ಮುಗಿತೇನೆಯ. ಓಟ್ ಹಾಕೋ ಕಾಲಕ್ಕೆ ಓಟ್ ಮಾಡ್ರಿ. 6 ತಿಂಗಳ ಮುಂಚಿತವಾಗಿ ಓಡಾಡ್ತೀರಿ. ಗೆದ್ದ ಮೇಲೆ 6 ತಿಂಗಳು ಓಡಾಡ್ತೀರಿ. 1 ವರ್ಷ ಆದ್ಮೇಲೆ ಏನಂತೀರಿ? ನಮ್ಮನ್ನ ಯಾಕೆ ಆಡ್ರಿಂದ ತಿರ್ಗಾಡ್ದು ಇಷ್ಟ ಆಗ್ಬಿಡಪ್ಪ ಅಂತೀರಿ. ನಿಮ್ ಪಾಡಿಗೆ ನೀವು ಓದ್ತೀರಿ. ಅದಕ್ಕೆ ನಿಮ್ ಪಾಡಿಗೆ ನೀವು ಹೋಗೋ ಬದಲು ಸಮಾಜದವರೆಲ್ಲ ಒಂದಾಗಿ ಕಾಂಗ್ರೆಸ್ ಬಿಜೆಪಿ ಅನ್ನ ಬಿಟ್ಟು ಊರು ಒಂದಾಗಿ ನೀವು ಕೇಳ್ರಿ, ಯಾಕೆ ಕೆಲಸ ಆಗಂಗಿಲ್ಲ? ಏನು ಕಾಂಗ್ರೆಸ್ ಗೆದ್ರೆ ಅವ್ರಿಗೆ ಓಟ್ ಹಾಕಿದವ್ರಿಗೆ ಒಂದೇ ಮಾಡ್ಬೇಕು ಏನನ್ ರೂಲ್ ಅದ? ಓಟ್ ಹಾಕ್ಲಾರ್ದವನಿಗೆ ಬಿಜೆಪಿಗೆ ಹಾಕಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಮಾಡ್ಲಾರ್ದಂತ ರೂಲ್ ಅದ? ಓಟ್ ಹಾಕಿದವನಿಗೆ ಹಾಕ್ಲಾರ್ದವನಿಗೆ ಮಾಡ್ಬೇಕಂತ ರೂಲ್ ಇಲ್ಲ, ಮಾಡಬಾರ್ದಂತ ರೂಲ್ ಇಲ್ಲ. ಅಷ್ಟೇ. ಸಾದಾಪುರ್ನಲ್ಲಿ ಗ್ರಾಮದಲ್ಲಿ ವಾಲ್ಮೀಕಿ ಸಮಾಜದವರು ಬಡವರಾದಾರ, ಸಾಹುಕಾರದಾರ, ನೋಡಿ ಕಾಸಿ ಆ ಸಮಾಜಕ್ಕೆ ಕೆಲಸ ಮಾಡ್ಬೇಕಂತ ಸರ್ಕಾರ ಕೊಟ್ಟದ ಹೊರತು ಇಲ್ಲಿ ನಾವೇನ್ ಮಾಡ್ತೀವಿ? ಕಾಂಗ್ರೆಸ್ ಸರ್ಕಾರ ಬಂದದ, ನಾವು ಕಾಂಗ್ರೆಸ್ ಏರಿಯಾದಾಗ ಮಾಡ್ಕೊಳ್ಳೋದು. ಬಿಜೆಪಿ ಸೋತಾಗ ಸುಮ್ಮನೆ ಕುಂದ್ರೋದು, ಅವನು ಕೇಳಲ್ಲ. ಅವನು ಬಂದಾಗ ಅವ್ರು ಕಾಂಗ್ರೆಸ್ ಅವರು ಓಟ್ ಹಾಕಿಲ್ಲ, ನಾವು ಬಿಜೆಪಿ ಅವರು ನಮ್ಮ ಏರಿಯಾದಾಗ ಮಾಡು. ಇವೆಲ್ಲ ಬೇಡ. ನಮ್ಮ ಏರಿಯಾ ಬೇಡ, ನಿಮ್ಮ ಏರಿಯಾ ಬೇಡ. ನಾವೆಲ್ಲರೂ ಒಂದಾಗಿ ವಾಲ್ಮೀಕಿ ಸಾದಾಪುರದವ್ರು ಎಲ್ಲರೂ ಸೇರ್ಕೊಂಡು ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು ಅಂತ ಹೇಳಿ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಳ್ರಿ, ಜಾಗೃತರ ಮಾಡ್ರಿ. ನಾನು ವೆಂಕಟೇಶ್ ನಾಯ್ಕ ಇವತ್ತು ಸಂಘ ಬೇಡ ಅಂತ ಅನ್ಕೊಂಡಿದ್ದೆ, ನಮ್ಮನ್ನ ಯಾರನ್ನು ಸೇರಿಸ್ಕೊಳ್ಳಿಲ್ಲ. ಅದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ, ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ರೈತ ಸಂಘ, ನಮ್ಮದೇ ವಾಲ್ಮೀಕಿ ರೈತ ಸಂಘ ಅಂತ ಮಾಡಿವಿ. ಬೇರೆ ಬೇರೆಯವ್ರ ಜೊತೆಗೆ ಹೋಗೋದು ಯಾಕಪ್ಪ? ನಾವು ಟೋಲ್ ಹಾಕೊಂಡು ಅವ್ರ ಅಧ್ಯಕ್ಷರು ಯಾರು ಅನ್ನೋದು ಗೊತ್ತಾಗಿಲ್ಲ. ನಮ್ಮನ್ನೆಲ್ಲರನ್ನ ಸಗಡು ಸ್ವರ್ಗು ಎಲ್ಲ ಒಂದಾದ್ರಾಗ ತಗೊಂಡೋಗ್ತಾರೆ. ಅದಕ್ಕೆ ನೀವು ಕೂಡ ನಿಮ್ಮ ಗ್ರಾಮದಲ್ಲಿ ವಾಲ್ಮೀಕಿ ರೈತ ಸಂಘ ಅಂತ ಆಗೋರಿದ್ರೆ ಅವ್ರನ್ನೂ ಸಂಘದ ಅಧ್ಯಕ್ಷರು ಮಾಡ್ತೀವಿ, ವಾಲ್ಮೀಕಿ ಅಧ್ಯಕ್ಷ ಅಂತಾನು ಮಾಡ್ತೀವಿ. ಅದು ವಾಲ್ಮೀಕಿ ಅಧ್ಯಕ್ಷನೇ, ಇದು ವಾಲ್ಮೀಕಿ ಅಧ್ಯಕ್ಷನೇ. ಅಂದ್ರೆ ಅದು ವಾಲ್ಮೀಕಿ ಯುವ ಘಟಕ,
ಇದು ವಾಲ್ಮೀಕಿ ರೈತ ಸಂಘ. ನಮ್ಮ ಅಖಿಲಾಂಡ ಸಂಘದ ಅಡಿಯಲ್ಲಿ ನಾನು ವಿಭಾಗದ ಅಧ್ಯಕ್ಷ, ಜಿಲ್ಲಾಧ್ಯಕ್ಷ. ಹೌದಪ್ಪ ವೆಂಕಟೇಶ್ ಬಂದಿದ್ದು ಏನ್ ಮಾಡ್ತಂತ ಅಂದ್ರೆ ನಾನು ಏನ್ ಮಾಡಲ್ಲ, ನಿಮ್ಗೆ ಅನ್ಯಾಯ ಆದಾಗ ಧ್ವನಿ ಎತ್ತಲಿಕ್ಕೆ ಬರ್ತೇನೆ. ಯಾವ ಸರ್ಕಾರದವನು ಅನ್ಯಾಯ ಮಾಡೋಣಂದ್ರೂ ನಾವು ಧ್ವನಿ ಎತ್ತಕ್ಕೆ ಬರ್ತೀವಿ. ಇವತ್ತು ಹೋದ ವರ್ಷ ವಾಲ್ಮೀಕಿ ಭವನ ಬೇಕಾದಂತ ಕೇಳಿದ್ವಿ, ನೀರು ಬೇಕಾದಂತ ಕೇಳಿದ್ವಿ. ಎಲ್ಲರ ಮಂದಿ ಹೇಳೋದೆ, ನೀವು ಬಂದು ನನಗೆ ಕೇಳಲಿಲ್ಲ. ವೆಂಕಟೇಶ ಎಲ್ಲಿದ್ದಂತೂ ಕರ್ಲಿಲ್ಲ, ವೆಂಕಟೇಶ ಹಬ್ಬಕ್ಕೆ ಅಂತೂ ಕರ್ಲಿಲ್ಲ. ಯಾರೋ ಒಬ್ರು ಕರೆದ್ರು ಮೊನ್ನೆ, ನಮ್ಮ ನಾಯಕ ಮಹೇಶ್ ಕರ್ದ, ಇನ್ನೊಬ್ರು ಬೀಗರ್ ಕರೆದ್ರೆ ಅವ್ರ 2 ಮನೆ ಉಂಡ್ವಿ ಹೋದ್ವಿ. ಅವ ಗೋವಿಂದ ಬಯಲಾಟ ಆಡಕ್ ಹೋದ, ಅವನ ಮನೆ ಉಣ್ಣಕ್ ಆಗ್ಲಿಲ್ಲ. ಅದ್ ಮತ್ತೆ ಆ ರೀತಿ ಇರುತ್ತದೆ. ನೀವು ಕರೆದ್ರೆ ಬರ್ತೀವಿ. ತಹಶೀಲ್ದಾರದಲ್ಲಿ ಏನೇನು ಕೆಲಸ ಐತೆ ನಾ ಬರ್ತೀನಿ, DC ಸಾಹೇಬ್ರಲ್ಲಿ ಕೆಲಸ ಐತೆ, ವಾಲ್ಮೀಕಿ ಸಮಾಜ ಸಲುವಾಗಿ ಬರ್ತೀನಿ. ಯಾರು ಬೇಕಾದ್ರೆ ಸಮಾಜದ ಸಲುವಾಗಿ ನಾನು ಬರ್ತೇನೆ. ನನಗಂತೂ ಆ ಪಕ್ಷ ಈ ಪಕ್ಷ ಅನ್ನೋದು ನನಗೆ ಬೇಕಾಗಿಲ್ಲ. ಸಮಾಜದವ್ರು ಕರಿತಾರಂದ್ರೆ ನಾವು ಬರ್ತೀವಿ. ಇನ್ನು ಮುಂದೆ ನಾವೆಲ್ಲರೂ ಸೇರ್ಕೊಂಡು ಇರ್ಲಿ. ನಮ್ಮ ಹುಡುಗಿ ಹನುಮೇಶ್ ನಾಯಕ್ ಎಲ್ಲರನ್ನು ಕೂಡ ಸೇರಿಸಿ ಮಾಡ ಬರ್ತೀವಿ ಅಂತಂದಾರ. ನಾವು ಕೂಡ ಇನ್ನೊಂದು ಸರ್ತಿ ಬಂದು ಎಲ್ಲರ ಜೊತೆಗೆ ಊರವರು ಒಂದು 100-200 ಜನ ಸೇರಿ ಅದು ಸಂಘ ಇರ್ಲಿ. ಅದು ಮಹಾಸಭಾ ಅಂತ ಮಾಡ್ಯಾರ ಗುರುಗಳು.